ಅಯೋಧ್ಯೆ ರಾಮ ಮಂದಿರದಲ್ಲಿ ನಡಿಬಾರದಂತಹ ಘಟನೆ ಹುಂಡಿ ಹಣದ ವಿಚಾರದಲ್ಲಿ ದೇಣಿಗೆ ಹಣದ ಕಳ್ಳತನದ ವಿಚಾರದಲ್ಲಿ ನಡೆದು ಹೋಗಿದೆ. ಈಗ ಪಾಪ ಪ್ರಾಯಶ್ಚಿತ್ತಕ್ಕೆ ಟ್ರಸ್ಟ್ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಅನ್ನೋದರ ಮಾಹಿತಿ ಕೊಡ್ತೀವಿ. ಹುಂಡಿ ಕಣ್ಣ ತಪ್ಪಿಗಾಗಿ ರಾಮ ಮಂದಿರದ ಶುದ್ಧೀಕರಣದ ಕೆಲಸಗಳಾಗುತ್ತೆ. ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ 10 ದಿನ ಶುದ್ಧಿ ಕಾರ್ಯಗಳಾಗುತ್ತೆ. ಟ್ರಸ್ಟ್ನ ಖಜಾಂಚಿ ನೇತೃತ್ವದಲ್ಲಿ ಈ ಶುದ್ಧೀಕರಣ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಬುಧವಾರದಿಂದ ವಿಷ್ಣು ಸಹಸ್ರನಾಮವನ್ನ ಇಲ್ಲಿ ಪಠಿಸಲಾಗುತ್ತೆ. 18 ಪುರೋಹಿತರು, 5 ಆಚಾರ್ಯರು, ಗುರುಕುಲ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಪಾಪ ಪ್ರಾಯಶ್ಚಿತ್ತದಲ್ಲಿ ಭಾಗವಹಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಸನಾತನ ಧರ್ಮದ ನಂಬಿಕೆ ಪ್ರಕಾರ ದೇವಸ್ಥಾನದ ಆವರಣದಲ್ಲಿ ಅಪವಿತ್ರ ಕೆಲಸಗಳಾದಾಗ, ಧಕ್ಕೆ ಆದಾಗ, ಪವಿತ್ರತೆಗೆ ಧಕ್ಕೆ ಬಂದಾಗ ಕೋಟ್ಯಾಂತರ ಭಕ್ತರ ನಂಬಿಕೆಯನ್ನು ಪುನರ್ಸ್ಥಾಪನೆ ಮಾಡೋ ಕೆಲಸಗಳಾಗತ್ತೆ. ಸೊ ಆ ಕೆಲಸದ ಭಾಗ ಅಂತ ಹೇಳಿದ್ರೆ ಇದು ಈಗ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರ ಮೂಲಕ ಲೋಪದೋಷಗಳಿಗೆ ಭಗವಂತನಲ್ಲಿ ಕ್ಷಮೆ ಯಾಚಿಸೋದಕ್ಕೆ ಮತ್ತು ಮಂದಿರದ ಗೌರವವನ್ನು ಮರುಸ್ಥಾಪಿಸೋದಕ್ಕೆ ಪ್ರಾಯಶ್ಚಿತ್ತ ಪೂಜೆಯನ್ನು ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಟ್ರಸ್ಟೇ ನೇತೃತ್ವ ವಹಿಸ್ತಾ ಇದೆ ಅಂದರೆ ಇವರದ್ದೇ ಉಸ್ತುವಾರಿ ಜವಾಬ್ದಾರಿಯಲ್ಲಲ್ವಾ ಲೋಪದೋಷ ಆಗಿರೋದು. ಹೀಗಾಗಿ ನಾವೇ ಪಾಪ ಪ್ರಾಯಶ್ಚಿತ ಮಾಡ್ಕೊಳ್ತೀವಿ ಅಂತ ಹೇಳಿ ಮುಂದುವರಿತಾ ಇದ್ದಾರೆ. ಏನಿರುತ್ತೆ ಅಂದರೆ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಆಗುತ್ತೆ. ಅದಾದ ಮೇಲೆ ಹವನ, ರುದ್ರಾಭಿಷೇಕ, ಸ್ವಯಂ ಪ್ರಾಯಶ್ಚಿತ ಈ ಥರ ಪ್ರೊಸೀಜರ್ ಇರುತ್ತೆ.